6 ಶಾಸಕರ ಬೆಂಬಲದಿಂದ ರಚನೆಯಾಗಿರುವ ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲಿ ಅಧಿಕಾರ ಕಿತ್ತಾಟ ದುರಂತ ಎನ್ ಮಹೇಶ್ ಆಗ್ರಹಿಸಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ 146 ಶಾಸಕರೊಂದಿಗೆ ಬಹುಮತ ಸರ್ಕಾರ ರಚಿಸಿಕೊಂಡಿದ್ರು. ಪಕ್ಷದ ಒಳ ಕಿತ್ತಾಟ ಮುಂದುವರೆದಿರುವುದು ರಾಜ್ಯದ ದೊಡ್ಡ ದುರಂತವಾಗಿದೆ ಅಂತ ಮಾಜಿ ಶಿಕ್ಷಣ ಸಚಿವ ಎನ್ ಮಹೇಶ್ ಚಾಮರಾಜನಗರದಲ್ಲಿ ಹೇಳಿದರು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದರು. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಬಣಗಳ ನಡುವೆ ನಡೀತಾ ಇರುವ ಅಧಿಕಾರ ಪೈಪೋಟಿ ಈಗ ಯಾರು ಹೆಚ್ಚು ಶಾಸಕರನ್ನ ತಮ್ಮ ಕಡೆ ಸೆಳೆಯುತ್ತಾರೆ ಎಂಬ ಮಟ್ಟಕ್ಕೆ ತಲುಪಿದೆ. ಆಡಳಿತ ಪಕ್ಷದವರೇ ಆಡಳಿತ ಪಕ್ಷದ ಶಾಸಕರನ್ನೇ ಖರೀದಿ ಮಾಡುವ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ಬಂದಿದೆ. ಇದು ಕರ್ನಾಟಕದ ರಾಜಕೀಯದ ಅತ್ಯಂತ ದುಃಖಕರ ಚಿತ್ರ ಅಂತ ಟೀಕೆ ಮಾಡಿದ್ರು. ಮುಂದೆ ಮಾತನಾಡಿದ್ರು, ಈ ಹಗ್ಗ ಜಗಾಟದಲ್ಲಿ ಒಬ್ಬರ ಕಾಲನ್ನ ಒಬ್ಬರು ಎಳೆಯುವ ಪರಿಸ್ಥಿತಿ ಮುಂದುವರೆದರೆ ಸರ್ಕಾರ ಬಿದ್ದರೂ ಕೂಡ ಆಶ್ಚರ್ಯವಿಲ್ಲ. ರಾಜ್ಯದಲ್ಲಿ ಶೀಘ್ರದಲ್ಲೇ ರಾಷ್ಟ್ರಪತಿ ಆಡಳಿತ ಬಂದು ಚುನಾವಣೆಗಳು ನಡೆದರೂ ಕೂಡ ಅಚ್ಚರಿ ಇಲ್ಲ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. 146 ಶಾಸಕರನ್ನು ಹೊಂದಿ ದೊಡ್ಡ ಪಕ್ಷವಾಗಿ ಅಧಿಕಾರದಲ್ಲಿದೆ. ಇಷ್ಟೊಂದು ಜನ ಶಾಸಕರನ್ನ ಇಟ್ಕೊಂಡು ಕಿತ್ತಾಟ ನಡೀತಾ ಇದೆ ಅಂತಂದರೆ ಇದು ಈ ರಾಜ್ಯದ ದೊಡ್ಡ ದುರಂತ. ಈಗ ಈ ಸರ್ಕಾರ ರಚನೆ ಆಗುವಾಗ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಇವರಿಬ್ಬರ ನಡುವೆ ಅಧಿಕಾರ ಹಂಚಿಕೆಯಾಗುವಂತಹ ಮಾತುಕತೆ ನಡೆದಿದೆ ಅಂತಂದರೆ 20ನೇ ತಾರೀಕು ಅದು ಘೋಷಣೆ ಆಗಬೇಕಾಗಿತ್ತು. ಅಥವಾ ಅದು ನಡೆದಿದ್ರೂ ಸಹ ಅದನ್ನು ಉಲ್ಲಂಘನೆ ಮಾಡೋ ಮಟ್ಟಕ್ಕೆ ರಾಜಕಾರಣ ನಡೀತಾ ಇದೆ ಅಂತಂದರೆ ಇದು ಎಲ್ಲಿಗೆ ಹೋಗಿ ತಲುಪಬಹುದು ಅಂತ ನೋಡಿದಾಗ ಜನ ಮಾತಾಡ್ತಾ ಇದ್ದಾರೆ. 146 ಜನ ಇರ್ತಕ್ಕಂಥ ಶಾಸಕರನ್ನು ಯಾರು ಎಷ್ಟು ಖರೀದಿ ಮಾಡ್ಕೋಬೋದು ಅನ್ನೋ ಲೆಕ್ಕಾಚಾರ ನಡೀತಾ ಇದೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಇದು ದೊಡ್ಡ ದುರಂತ. ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಶಾಸಕರನ್ನು ಯಾರು ಜಾಸ್ತಿ ಇದ್ದೀವಿ ಅಂತ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಶಾಸಕರನ್ನು ಖರೀದಿ ಮಾಡುವಂಥ ಆಡಳಿತ ಪಕ್ಷದ ಶಾಸಕರನ್ನು ಆಡಳಿತ ಪಕ್ಷದವರೇ ಖರೀದಿ ಮಾಡುವಂತಹ ಒಂದು ಸ್ಥಿತಿಗೆ ಈ ಕಾಂಗ್ರೆಸ್ ಸರ್ಕಾರ ಬಂದು ನಿಂತಿದೆ ಅಂತಂದರೆ ನನಗನ್ಸುತ್ತೆ ಜನ ಇದನ್ನೆಲ್ಲ ಗಮನಿಸ್ತಾ ಇದ್ದಾರೆ. ಈ ಒಂದು ಹಗ್ಗ ಜಗ್ಗಾಟದಲ್ಲಿ ಒಬ್ಬರ ಕಾಲನ್ನ ಒಬ್ಬರು ಎಳ್ಕೊಂಡು ಸರ್ಕಾರನೇ ಬಿದ್ದೋದ್ರೂ ಆಶ್ಚರ್ಯ ಇಲ್ಲ. ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಅಂದರೆ AICC ಅಧ್ಯಕ್ಷರು ಹೈಕಮಾಂಡ್ ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ AICC ಅಧ್ಯಕ್ಷರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೇಳ್ತಾ ಇದ್ದಾರೆ, ನೀವೆಲ್ಲರೂ ಬಂದು ನನಗೆ ಹೇಳ್ತಾ ಇದ್ದೀರಿ, ನಾನೇನಪ್ಪ ಮಾಡಲಿ, ಎಲ್ಲವನ್ನ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತ ಹೇಳ್ಬಿಟ್ಟಿದ್ದಾರೆ. ಅದ್ರ ಮೂಲಕ ಹೈಕಮಾಂಡ್ ಯಾರು ಅಂತಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಗಾಂಧಿ ನೆಹರು ಕುಟುಂಬ ರಾಜಕಾರಣಕ್ಕೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ತಗೊಂಡೋಗಿ ತಗಲಾಕೋದಿದೆಯಲ್ಲ, ಅದು ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪಚಾರ ಅನ್ನೋದನ್ನು ರಾಜ್ಯದ ಜನರೆಲ್ಲ ನೋಡ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನನಗನ್ಸೋದು, ನಾನು ವಿರೋಧ ಪಕ್ಷದ ಒಬ್ಬ ವ್ಯಕ್ತಿಯಾಗಿ ಹೇಳ್ತಕ್ಕಂಥದ್ದು, ಸಿದ್ದರಾಮಯ್ಯನವರ ಗುಂಪು, ಡಿ ಕೆ ಶಿವಕುಮಾರ್ ಅವರ ಗುಂಪು ಒಬ್ರಿಗೊಬ್ಬರು ಕಾಲು ಎಳ್ಕೊಂಡು ಇಬ್ಬರು ಬಿದ್ದೋಗಿ ರಾಷ್ಟ್ರಪತಿ ಆಳ್ವಿಕೆ ಬಂದು ಚುನಾವಣೆ ಬಂದರೂ ಆಶ್ಚರ್ಯ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಸ್ಥಾನ ಬಿಟ್ಕೊಡ್ತಾರ? ಒಪ್ಪಂದ ಆಗಿದ್ಮೇಲೆ ಬಿಟ್ಕೊಡ್ಲೇಬೇಕಲ್ವಾ? 2.5 ವರ್ಷ ಒಪ್ಪಂದ ಆಗಿದೆ ಅಂತ ತುಂಬ ಪ್ರಚಲಿತವಾಗ್ತಾ ಇದೆಯಲ್ಲ. 2.5 ವರ್ಷ ಬಿಟ್ಕೊಡ್ಬೇಕು ಅನ್ನೋ ಒಪ್ಪಂದ ಆಗಿದ್ರೆ ಬಿಟ್ಕೊಡ್ತಕ್ಕಂಥದ್ದು ಡೀಸೆನ್ಸಿ ಅಷ್ಟೇ ನಾನು ಹೇಳೋದು. ಥ್ಯಾಂಕ್ ಯು.